ಓಕೆ, ಪೇರೆಂಟ್ಸ್ ಎಲ್ಲ ಮನೆ ಒಳಗಡೆ ಬರುವಾಗ ಬಂದವರೆಲ್ಲ ಗಿಲ್ಲಿ 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 ಅಂತಿರ್ತಾರೆ. ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ಅವಾಗ ಅಂತ? ಅದೇ ಸ್ವಲ್ಪ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು ಗಿಲ್ಲಿನ ಇಷ್ಟ ಪಡ್ತಾರೆ ಅಂತ. ಅಟ್ಲೀಸ್ಟ್ ನನ್ ಮನೇಲಂತೂ ನನ್ಗಿತ್ತು ಗಿಲ್ಲಿನ ಇಷ್ಟ ಪಡ್ತಾರೆ ಅಥವಾ ಕ್ಯಾಪ್ಟನ್ಸಿ ಫೋಟೋ ಹಾಕ್ತಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬಾ ಸರ್ಪ್ರೈಸಿಂಗ್ ಅನ್ಸಿಲ್ಲ. ಪ್ರಾಬಬ್ಲಿ ಮನೆಯವ್ರು ಎಲ್ಲರಿಗೂ ಓಕೆ ಬಂದವ್ರು ಇಷ್ಟ ಪಟ್ಟಿರ್ತಾರೆ ಅವನ್ನ ಅಂತ ಒಂದು ಫೀಲ್ ಇತ್ತು. ಸೊ ತುಂಬಾ ಶಾಕಿಂಗ್ ಅಥವಾ ಸರ್ಪ್ರೈಸ್ಡ್ ಅಂತ ಅನ್ಸಲಿಲ್ಲ. ಓಕೆ, ಇವಾಗ ಬಿಗ್ ಬಾಸ್ ಒಂದ್ ಕಡೆ ಆದ್ರೆ ನೀವು ಸೀರಿಯಲ್ ಕೂಡ ಮಾಡಿದಿರಿ. ಆ ಸೀರಿಯಲ್ ಫ್ಯಾನ್ ಬೇಸ್ ನಿಮಗೆ ಹೇಗಿತ್ತು ಅಂತ? ಹೆಲ್ಪ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಕರಿಮಣಿ ಅವಾಗ ಮುಗ್ದಿತ್ತು, ನಂದು ಶೋ ಅವಾಗ ಮುಗ್ದಿತ್ತು. ಅಂಡ್ ನಮ್ ಸೀರಿಯಲ್ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಮ್ಮ ಅಮ್ಮನೇ ಆಕ್ಚುಲಿ ಬಂದ್ಮೇಲೆ ಏನ್ ಹೇಳಿದ್ರು ಅಂದ್ರೆ, ನಾನು ಪ್ಲೇ ಮಾಡಿದ ಕ್ಯಾರೆಕ್ಟರ್ ಗಿಂತ ನೀನ್ ಆಕ್ಚುಲಿ ಚೆನ್ನಾಗಿದ್ದೆ, ವಿ ಆರ್ ಹ್ಯಾಪಿ ನೀನ್ ಇದ್ದಿದ್ದ ರೀತಿಗೆ. ಒಂದು ಏನೋ ನಿನ್ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ದೆ ಆಡ್ದೆ, ಏನೋ ಆಟಕ್ಕೋಸ್ಕರ ಒಂದ್ ಟ್ರ್ಯಾಕ್ ಮಾಡ್ಕೊಂಡಿದ್ದು ಅಥವಾ ಏನೋ ಒಂದ್ ಡ್ರಾಮಾ ಕ್ರಿಯೇಟ್ ಮಾಡಿದ್ದು. ನಂಗೆ ಅದೊಂದು ಅಲಿಗೇಷನ್ ಬರುತ್ತೆ ರಿಷಾ ಬಂದಾಗ, ಅವಳು ಸೀರಿಯಲ್ ಕ್ಯಾರೆಕ್ಟರ್ನೇ ಮೇಂಟೈನ್ ಮಾಡ್ತಿದ್ದಾಳೆ, ಮುಖವಾಡ ಹಾಕೊಂಡೆ ಆಡ್ತಿದ್ದಾಳೆ ಅಂತ. ನಾ ಕೊನೆವರೆಗೂ ಐ ಥಿಂಕ್ ನಾನು ಒಂದೇ ತರ ಇದ್ದೆ. ನನ್ ಅದೇನೋ ಚೇಂಜ್ ಮಾಡ್ಕೊಂಡೆ ಗೇಮ್ಗೋಸ್ಕರ ಅಂತ ನನ್ಗೆ ಅನ್ಸ್ಲಿಲ್ಲ. ಸೊ ಸೀರಿಯಲ್ ಫ್ಯಾನ್ಸ್ ಕೂಡ ಅದನ್ನ ಇಷ್ಟಪಟ್ರು ಅನ್ಸುತ್ತೆ. ಬಹುಶಃ ನಿಮ್ ಸ್ಟ್ರೆಂತ್ ಅದೇ ಆಗಿತ್ತು ಅನ್ಸುತ್ತೆ. ಬಿಕಾಸ್ ಒಂದ್ಸಲಿ ನಾ ಮಾತಾಡುವಾಗ, ಗಿಲ್ಲಿ ಜೊತೆನೆ ಮಾತಾಡುವಾಗ ಅವ್ನು ಹೇಳ್ತಾನೆ, ಅವ್ನ್ ಯಾವಾಗ್ಲೂ ರೇಗಿಸ್ತಿರ್ತಾನೆ, ನಿನ್ಗೆ ಯಾವಾಗ ಹೋಗ್ತೇನೆ ಒಂಥರ ಪಾರ್ತೇನೆ ಒಂಥರ, ನೀನ್ ಹಂಗೆ ಬೆಳ್ಕೊಂಡ್ಬಿಡ್ತೀಯ ಅನ್ಕೊಂಡು ರೇಗಿಸ್ತಿರ್ತಾನೆ. ನಿಂಗೆ ಯಾಕೋ ಅನ್ಸುತ್ತೆ ನಾನು ಉಳ್ಕೋತೀನಿ ಅಂತ. ಯಾರಿಗ್ ಗೊತ್ತ, ಅದು ಸೀರಿಯಸ್ ಆಗುತ್ತೆ ಕಾನ್ವರ್ಸೇಷನ್. ಅವ್ನ್ ಸೀರಿಯಸ್ ಆದಾಗ ಒಳ್ಳೆ ಕಾರಣಗಳು ಕೊಟ್ಟೆ ಹೇಳ್ತಾನೆ. ಯಾರಿಗ್ ಗೊತ್ತು, ನಿನ್ ಸೈಲೆನ್ಸೇ ಇಷ್ಟ ಆಗ್ತಿರ್ಬೋದು ಹೊರಗಡೆ, ನೀನ್ ಕಮ್ಮಿ ಮಾತಾಡೋದು ಅಥವಾ ಬೇಕಾಗಿದ್ ಕಡೆ ಮಾತಾಡೋದೇ ಇಷ್ಟ ಆಗಿರ್ಬೋದಲ್ವಾ ಅನ್ಕೊಂಡು ಹೇಳ್ತಿರ್ತಾನೆ.